ಹಲೋ, ನಮಸ್ಕಾರ ಎಲ್ರಿಗೂ. ವಿಡಿಯೋ ಮಾಡಿ ತುಂಬ ದಿನವೇ ಆಗೋಯಿತು, ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದು ಬಂಗ್ಡೆ ಫಿಶ್ ಫ್ರೈ. ಹಾಗೆ ಮೀನನ್ನು ಕ್ಲೀನ್ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಸೊ ನಾನು ಮೊದಲೇ ಹೇಳಿದ ಹಾಗೆ ಬಂಗ್ಡೆ ಮೀನಿನ ಫ್ರೈಯನ್ನು ಮಾಡ್ತಿದ್ದೀನಿ. ಸೊ ಮೊದಲು ಮೀನನ್ನು ಕ್ಲೀನ್ ಮಾಡ್ಕೊಂಡು ಬಿಡೋಣ. ಮೊದಲು ಮೀನನ್ನು ಎರಡು ಸೈಡ್ನಲ್ಲಿರುವಂಥ ಕವಲನ್ನು ತೆಗಿಬೇಕಾಗತ್ತೆ. ನಂತರ ಬಾಲನ ಕಟ್ ಮಾಡಬೇಕಾಗತ್ತೆ. ನಂತರ ಈ ರೀತಿಯಾಗಿ ಬಾಯಿಂದ ಕಟ್ ಮಾಡಿಕೊಂಡ್ರೆ ಮೀನಿನ ಹೊಟ್ಟೆ ಒಳಗಿರೋದೆಲ್ಲ ಈಸಿಯಾಗಿ ಹೊರಗೆ ಬರುತ್ತೆ. ತುಂಬಾ ಕ್ವಿಕ್ಕಾಗಿ ಮೀನನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಹಾಗೆ ಇದೇ ರೀತಿ ಪ್ರತಿಯೊಂದು ಮೀನನ್ನು ಕ್ಲೀನ್ ಮಾಡ್ಕೊಳ್ತೀನಿ, ನೋಡ್ಕೊಂಡು ಬನ್ನಿ. ಕೊನೆಯದಾಗಿ ಮಿಡ್ಲಲ್ಲಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡ್ರೆ ಕ್ಲೀನಿಂಗ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಈ ರೀತಿಯಾಗಿ ಮಿಡಲಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಬೇಗ ಅಬ್ಸಾರ್ಬ್ ಆಗುತ್ತೆ. ಇವಾಗ ಫ್ರೈ ಮಾಡೋದಕ್ಕೆ ಮೀನನ್ನು ಕಲಸಿಡ್ಬೇಕಾಗತ್ತೆ. ಸೊ ಮಸಾಲೆನ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ 2-3 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, 1 ನಿಂಬೆಹಣ್ಣಿನ ರಸನ, ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, ಕ್ಲೀನ್ ಮಾಡಿಟ್ಕೊಂಡಂಥ ಮೀನನ್ನು ಹಾಕಿ ಚೆನ್ನಾಗಿ ಮಸಾಲೆಯನ್ನು ಹಚ್ಚಿ ಮಿಕ್ಸ್ ಮಾಡಬೇಕಾಗತ್ತೆ. ನಂತರ 30-40 ನಿಮಿಷ ಅಥವಾ 1 ಗಂಟೆ ಮ್ಯಾರಿನೇಷನ್ಗೆ ಬಿಡಬೇಕಾಗತ್ತೆ. ಸೊ ಮ್ಯಾರಿನೇಟ್ ಮಾಡದೆ ಹಾಗೆ ಕ್ವಿಕ್ಕಾಗಿ ಮಾಡಿಕೊಂಡ್ರೆ ಮಸಾಲೆ ಮೀನಿಗೆ ಅಬ್ಸಾರ್ಬ್ ಆಗಿರೋದಿಲ್ಲ. ಹಾಗಾಗಿ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ 30 ಮಿನಿಟ್ಸ್ ಆದರೂ ಮ್ಯಾರಿನೇಷನ್ ಮಾಡಬೇಕಾಗತ್ತೆ. ಸೊ ನಾನು 1 ಗಂಟೆ ನಂತರ ಫ್ರೈ ಮಾಡ್ತಿದ್ದೀನಿ. ನಾನಿಲ್ಲಿ 2 ರೀತಿಯಾದಂಥ ಫ್ರೈ ಮಾಡ್ತಿದ್ದೀನಿ. ಮೊದಲನೇದು ರವೆಯನ್ನು ಹಚ್ಚಿ ಅಥವಾ ರವೆಯಲ್ಲಿ ಡಿಪ್ ಮಾಡಿ ಮಾಡುವಂಥದ್ದು. ಇನ್ನೊಂದು ರವೆಯನ್ನು ಬಳಸ್ತೇನೆ ಫ್ರೈ ಮಾಡುವಂಥದ್ದು. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬಹುದು. ರವೆಯಲ್ಲಿ ಡಿಪ್ ಮಾಡಿ ಮಾಡುವಂಥ ಫ್ರೈ ಒಂದು ರೀತಿಯಾಗಿ ಟೇಸ್ಟ್ ಕೊಟ್ಟರೆ, ಡಿಪ್ ಮಾಡದೆ ಮಾಡುವಂಥ ಫ್ರೈ ಇನ್ನೊಂದು ರೀತಿಯಾದಂಥ ಟೇಸ್ಟನ್ನು ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. 2 ರೀತಿಯಾದಂಥ ಫ್ರೈಯನ್ನು ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ 2 ಕಡೆ ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಫಿಶ್ ಫ್ರೈ ರೆಡಿ ಆಗೋಗುತ್ತೆ. ಇನ್ನು ಮೀನನ್ನು ತಿನ್ನೋದ್ರಿಂದ ಪ್ರಯೋಜನ ಏನು ಅಂತ ತಿಳ್ಕೊಳ್ಳೋದಾದರೆ, ದೇಹದ ಬೆಳವಣಿಗೆಗೆ ಹಾಗೆ ಸ್ನಾಯುಗಳ ಬಲವರ್ಧನೆಗೆ ಸಹಾಯ ಮಾಡುತ್ತೆ. ಇನ್ನು ಇದರಲ್ಲಿರುವಂಥ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹೃದಯದ ಆರೋಗ್ಯಕ್ಕೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮೀನಿನಲ್ಲಿ ವಿಟಮಿನ್ ಡಿ ಮತ್ತು B12 ಇರೋದ್ರಿಂದ ಬೋನನ್ನು ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ರಕ್ತಹೀನತೆಯನ್ನು ತಪ್ಪಿಸೋದಕ್ಕೆ ಸಹಾಯ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ, ಮೀನನ್ನು ತಿನ್ನೋದ್ರಿಂದ ನೆನಪಿನ ಶಕ್ತಿಯನ್ನು ಹಾಗೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಮೀನನ್ನು ನಿಯಮಿತವಾಗಿ ಮಿತ ಪ್ರಮಾಣದಲ್ಲಿ ತಿಂದರೆ ಹೃದಯದ ಸಮಸ್ಯೆಗಳಿಂದ ರಕ್ಷಣೆ ಸಿಗುತ್ತೆ. ಇನ್ನು ಆಯುರ್ವೇದದ ದೃಷ್ಟಿಯಲ್ಲಿ ಬಾಂಗ್ಡೆ ಮೀನನ್ನು ಶಕ್ತಿದಾಯಕ ಆಹಾರ ಅಂತ ಪರಿಗಣಿಸಲಾಗುತ್ತೆ.
ದೇಹದ ಉಷ್ಣತೆ ಮತ್ತು ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗೆ ಮೀನಿನಲ್ಲಿರುವಂತಹ ಕೊಬ್ಬು ಅಂದರೆ ಹೆಲ್ದಿ ಫ್ಯಾಟ್ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಹಾಗೆ ಮೀನಿನಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇರೋದ್ರಿಂದ ಹಲ್ಲುಗಳನ್ನು ಹಾಗೆ ಅಸ್ಥಿಗಳನ್ನು ಬಲಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ವಿಟಮಿನ್ ಎ ಮತ್ತು ಒಮೆಗಾ 3 ದೃಷ್ಟಿಶಕ್ತಿಯನ್ನು ಕಾಪಾಡುತ್ತೆ. ನೋಡಿದ್ರಲ್ವಾ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಮೀನನ್ನು ತಿನ್ನೋದ್ರಿಂದ ಅಂತ. ಹಾಗೆ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಫ್ರೈಯನ್ನು ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಅಂತ. ಸೊ ನೀವು ಕೂಡ ಈ ರೀತಿಯಾಗಿ ಫ್ರೈಯನ್ನು ಮಾಡಿ ನಿಮ್ಮ ಮನೆಯವರಿಗೆ ಕೂಡ ಬಡಿಸಿ ಅಂತ ಹೇಳ್ತಾ, ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹಾಗೆ ಈ ರೀತಿಯಾದಂಥ ಹೆಲ್ದಿ ರೆಸಿಪಿಗಳು ಬೇಕು ಅಂತ ಆದರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.